ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತು ನಿಮ್ಮ ರಿಕ್ವೆಸ್ಟ್ ಮೇಲ್ಗಡೆ ನಾನು MCQ ಕ್ವಶನ್ನ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಚಾಪ್ಟರ್ನ MCQ ಕ್ವಶನ್ನ ಮಾಡ್ತಾ ಇದ್ದೇನೆ. ಇದಾದ ನಂತರ ಇಂಟಿಗ್ರೇಷನ್ನ ಮಾಡ್ತೇನೆ. ದಯವಿಟ್ಟು ಆದಷ್ಟು ವೀಡಿಯೋಗಳನ್ನು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ನೀವು ಸಪೋರ್ಟ್ ಮಾಡಿ, ಆಯಿತಾ. ಅದೇ ರೀತಿ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224. ಯಾವುದೇ ಡೌಟ್ಗಳಿದ್ದರೂ ದಯವಿಟ್ಟು ನನ್ನ ಹತ್ರ ಕೇಳ್ಬೋದು. ಓಕೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆರ್ಎಲ್ಸ್ ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಪೇಜ್ ಇದೆ, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಮೊದಲು ಅದು ಮಾಸ್ಟರ್ ಮೈಂಡ್ಸ್ ಕೋಚಿಂಗ್ ಅಕಾಡೆಮಿ ಆಗಿತ್ತು, ಅದನ್ನು ರೀನೇಮ್ ಮಾಡಿ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಮಾಡಿದ್ದೇವೆ. ಅದನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಅಲ್ಲಿ ಫಾಲೋ ಮಾಡಿದರೆ, ಮೆಸೇಜ್ ಮಾಡಿದರೆ, ಏನಾದರೂ ಡೌಟ್ಸ್ಗಳಿದ್ದರೆ ನಾನು ಖಂಡಿತ ಅದನ್ನು ಸಾಲ್ವ್ ಮಾಡ್ತೇನೆ ಆಯಿತಾ. ಸರಿ, ಇವಾಗ ಹೋಗ್ತಾ ಇದ್ದೇನೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿಗೆ. ಯಾಕಂತ ಕೇಳಿದರೆ ನಿಮಗೆ ಜಾಸ್ತಿ ದಿನ ಟೈಮ್ ಇಲ್ಲ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಫಾಸ್ಟಾಗಿ ಮಾಡ್ತೇನೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಇವತ್ತು ನನಗೆ ಇಂಟಿಗ್ರೇಷನ್ ಕೂಡ ಅಪ್ಲೋಡ್ ಮಾಡಬೇಕು. ಸೊ ಸ್ವಲ್ಪ ಫಾಸ್ಟಾಗಿ ಮಾಡ್ತೇನೆ, ಯಾಕಂದರೆ ನಿಮಗೆ ಇದೆಲ್ಲ ಬೇಸಿಕ್ ಗೊತ್ತಿದೆ ಅಂತ ನಾನು ಮಾಡ್ತಾ ಇದ್ದೇನೆ. ಓಕೆ, ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕೇಳಿ. ಫಸ್ಟ್ ಕ್ವಶನ್ ನೋಡಿ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಸೇಮ್ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಸೇಮ್ ಕ್ವಶನ್ಸ್ ಬರೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರ್ಬೋದು, ಅಂದರೆ ಟೈಪ್ ಮಾತ್ರ ಸೇಮ್ ಇರುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡಿ, f(x) = ಬಾಕ್ಸ್ ಎಕ್ಸ್. ಇದೇನಿದು ಬಾಕ್ಸ್ ಎಕ್ಸ್ ಅಂತ ಹೇಳಿದರೆ ಇದನ್ನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಕರೀತಾರೆ. ನಾನು ಬಾಕ್ಸ್ ಎಕ್ಸ್ ಅಂತ ಅದನ್ನು ಪ್ರೊನೌನ್ಸ್ ಮಾಡ್ತಾನೆ. ಇಟ್ ಈಸ್ ಅ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಓಕೆ, ಬಾಕ್ಸ್ ಎಕ್ಸ್ ಅಂತ ಹೇಳಿದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. f(x) = ಬಾಕ್ಸ್ ಎಕ್ಸ್ ಆರ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಈಸ್ ಡಿಫರೆನ್ಷಿಯೇಬಲ್ ಅಟ್ x = ಅಂದರೆ ಈ ಬಾಕ್ಸ್ ಎಕ್ಸ್ ಅಥವಾ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನನ್ನು ನಾವು ಎಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಕೊಟ್ಟಿರೋ 4 ಪಾಯಿಂಟಲ್ಲಿ ಎಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದು ನಿಮಗೆ KCET ಕೇಳಿದ್ದಾರೆ ಹಿಂದಿನ ಪ್ರೀವಿಯಸ್ ಇಯರ್ಸಲ್ಲಿ, ಅದೇ ರೀತಿ ಈ ವರ್ಷವೂ ಕೇಳ್ಬೋದು. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ, ಬಾಕ್ಸ್ ಎಕ್ಸ್ ಅಥವಾ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಏನಾಗುತ್ತೆ ಗೊತ್ತುಂಟಾ, ದೇ ಆರ್ ಡಿಸ್ಕಂಟಿನ್ಯೂವಸ್. ಎಲ್ಲಿ ಡಿಸ್ಕಂಟಿನ್ಯೂವಸ್ ಅಂತ ಇದು ಗೊತ್ತಿರಲಿ, ಯಾವುದೇ ರೀತಿ ಕ್ವಶನ್ ಕೇಳಿದರೂ ನೀವು ಬರಿಬೋದು. ದೇ ಆರ್ ಡಿಸ್ಕಂಟಿನ್ಯೂವಸ್ ಎಟ್ ಆಲ್ ಇಂಟೀಜರ್ಸ್. ಯಾವುದೇ ಇಂಟೀಜರ್ಸ್ ಇದ್ದರೂ ಕೂಡ ದೇ ಆರ್ ಡಿಸ್ಕಂಟಿನ್ಯೂವಸ್. ಇದು ಜನರಲ್, ನಿಮ್ಗೆ ಗೊತ್ತಿರಲೇಬೇಕು. ಡಿಸ್ಕಂಟಿನ್ಯೂವಸ್ ಎಟ್ ಆಲ್ ಇಂಟೀಜರ್ಸ್. ಇದು ಡಿಸ್ಕಂಟಿನ್ಯೂ ಆಗಿರ್ಲಿಕ್ಕೆ ಹೋಗಿ ದೇ ಆರ್ ನಾನ್ ಡಿಫರೆನ್ಷಿಯೇಬಲ್ ಅಂದರೆ ಡಿಸ್ಕಂಟಿನ್ಯೂವಸ್ ಆಗಿರ್ಲಿಕ್ಕೆ ಹೋಗಿ ದೇ ಆರ್ ನಾನ್ ಡಿಫರೆನ್ಷಿಯೇಬಲ್ ಎಟ್ ಆಲ್ ಇಂಟೀಜರ್ಸ್. ಇದು ನಿಮ್ಗೆ ಗೊತ್ತಿರಲೇಬೇಕು ಸ್ಟೂಡೆಂಟ್ಸ್. ಆಲ್ ಇಂಟೀಜರ್ಸ್ ಅಂದರೆ ದೇ ಆರ್ ಡಿಸ್ಕಂಟಿನ್ಯೂವಸ್ ಎಟ್ ಆಲ್ ಇಂಟೀಜರ್ಸ್, ದೇ ಆರ್ ನಾನ್ ಡಿಫರೆನ್ಷಿಯೇಬಲ್ ಎಟ್ ಆಲ್ ಇಂಟೀಜರ್ಸ್. ಯಾವುದೇ ಇಂಟೀಜರ್ಸ್ ವ್ಯಾಲ್ಯೂ ಬರಲಿ, ಬಾಕ್ಸ್ ಎಕ್ಸ್ನ ಅಥವಾ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ ಆರ್ ನಾನ್ ಡಿಫರೆನ್ಷಿಯೇಬಲ್ ಆ್ಯಂಡ್ ದೇ ಆರ್ ಡಿಸ್ಕಂಟಿನ್ಯೂವಸ್. ಓಕೆ, ದಟ್ ಮೀನ್ಸ್ ದೇ ಆರ್ ಡಿಫರೆನ್ಷಿಯೇಬಲ್ ಎಟ್ ನಾನ್ ಇಂಟೀಜರ್ಸ್. ಯಾವಾಗ ಡಿಫರೆನ್ಷಿಯೇಬಲ್ ಮಾಡ್ಬೋದು ನಾವು ಅದನ್ನು ಡಿಫರೆನ್ಷಿಯೇಟ್ ಮಾಡಲಿಕ್ಕೆ ಆಗೋದು ಯಾವಾಗ, ವೆನ್ ದೇ ಆರ್ ಡಿಫರೆನ್ಷಿಯೇಬಲ್ ಎಟ್ ನಾನ್ ಇಂಟೀಜರ್ಸ್. ಯಾವುದೇ ನಾನ್ ಇಂಟೀಜರ್ಸ್ ಬರಲಿ, ಇಂಟೀಜರ್ಸ್ಗಳು ಬಂದರೆ ದೇ ಆರ್ ನಾನ್ ಡಿಫರೆನ್ಷಿಯೇಬಲ್, ನಾನ್ ಇಂಟೀಜರ್ಸ್ಗಳು ಬಂದರೆ ದೇ ಆರ್ ಡಿಫರೆನ್ಷಿಯೇಬಲ್. ಇದು ಗೊತ್ತಿರಲಿ ಸ್ಟೂಡೆಂಟ್ಸು. ಆ್ಯಂಡ್ ಡಿಫರೆನ್ಷಿಯೇಬಲ್ ಆಗುತ್ತಲ್ವಾ, ನಾನ್ ಇಂಟೀಜರ್ಸನ್ನು ನಾವು ಡಿಫರೆನ್ಷಿಯೇಬಲ್ ಮಾಡಲಿಕ್ಕೆ ಆಗುತ್ತಲ್ಲ, ಅವುಗಳ ವ್ಯಾಲ್ಯೂ ಏನಾಗುತ್ತೆ ಗೊತ್ತುಂಟಾ, ಆಲ್ವೇಸ್ 0. ಓಕೆ, ಇಟ್ ಈಸ್ ಆಲ್ವೇಸ್ 0. ಏನಂತ ಗೊತ್ತಾಯಿತು ನಮಗಿಲ್ಗ, ದೇ ಆರ್ ಡಿಫರೆನ್ಷಿಯೇಬಲ್ ಎಲ್ಲಿ, ಓನ್ಲಿ ಫಾರ್ ನಾನ್ ಇಂಟೀಜರ್ಸ್. ಆ್ಯಂಡ್ ನೀವು ಡಿಫರೆನ್ಷಿಯೇಟ್ ಮಾಡ್ತೀರಲ್ಲ, ಅದರ ಆನ್ಸರ್ ಆಲ್ವೇಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಫಂಕ್ಷನ್ ಆನ್ಸರ್ ಏನಾಗಿರುತ್ತೆ, 0 ಆಗಿರುತ್ತೆ. ದೇ ಆರ್ ನಾನ್ ಡಿಫರೆನ್ಷಿಯೇಬಲ್ ಯಾವಾಗ, ಯಾವುದೇ ಇಂಟೀಜರ್ಸ್ಗಳಿರಲಿ ದೇ ಆರ್ ನಾನ್ ಡಿಫರೆನ್ಷಿಯೇಬಲ್. ಆ್ಯಂಡ್ ಡಿಸ್ಕಂಟಿನ್ಯೂವಸ್, ಎಲ್ಲ ಇಂಟೀಜರ್ಸ್ಗೆ ದೇ ಆರ್ ಡಿಸ್ಕಂಟಿನ್ಯೂವಸ್, ದೇ ಆರ್ ನಾನ್ ಡಿಫರೆನ್ಷಿಯೇಬಲ್. ನಾನ್ ಇಂಟೀಜರ್ಸಿಗೆ ದೇ ಆರ್ ಡಿಫರೆನ್ಷಿಯೇಬಲ್. ಇದು ಗೊತ್ತಿರಲಿ ನಿಮಗೆ. ಆಲ್ ಇಂಟೀಜರ್ಸ್ ದೇ ಆರ್ ನಾಟ್ ಡಿಫರೆನ್ಷಿಯೇಬಲ್, ಆಲ್ ಇಂಟೀಜರ್ಸ್ ದೇ ಆರ್ ಡಿಸ್ಕಂಟಿನ್ಯೂವಸ್, ಆಲ್ ನಾನ್ ಇಂಟೀಜರ್ಸ್ ದೇ ಆರ್ ಡಿಫರೆನ್ಷಿಯೇಬಲ್. ಡಿಫರೆನ್ಷಿಯೇಟ್ ಮಾಡಿದರೆ ಅದರ ಆನ್ಸರ್ ಏನು ಬರುತ್ತೆ, ಆಲ್ವೇಸ್ 0. ಆಯಿತಾ. ಈಗ ನೋಡಿ, ಅವ್ರು ಕ್ವಶನ್ ಕೇಳ್ತಾ ಇರೋದು ಡಿಫರೆನ್ಷಿಯೇಬಲ್. ನಾನು ಏನು ಹೇಳಿದೆ, ಡಿಫರೆನ್ಷಿಯೇಬಲ್ ಆಗೋದು ಯಾವಾಗ, ವೆನ್ ದೇ ಆರ್ ನಾನ್ ಇಂಟೀಜರ್ಸ್. ನಾನ್ ಇಂಟೀಜರ್ಸ್ ಆದರೆ ದೇ ಆರ್ ಡಿಫರೆನ್ಷಿಯೇಬಲ್. ಈಗ ನೋಡಿ, ಇದರಲ್ಲಿ ನಾನ್ ಇಂಟೀಜರ್ ಫಂಕ್ಷನ್ ಯಾವುದು, ನಾನ್ ಇಂಟೀಜರ್ ವ್ಯಾಲ್ಯೂ ಯಾವ್ದು ಹೇಳಿ. 2 ಈಸ್ ಇಂಟೀಜರ್ ಅಲ್ವಾ, 3 ಈಸ್ ಇಂಟೀಜರ್ ಅಲ್ವಾ, 5 ಈಸ್ ಇಂಟೀಜರ್ ಅಲ್ವಾ, 1.2 ಈಸ್ ನಾನ್ ಇಂಟೀಜರ್. ಸೊ ದೇ ಆರ್ ಡಿಫರೆನ್ಷಿಯೇಬಲ್, ಸಿಂಪಲ್ ಅಲ್ವಾ. ಈ ಲಾಜಿಕನ್ನು ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು ನೀವು. ಯಾವುದಕ್ಕೆ, ಬಾಕ್ಸ್ ಎಕ್ಸ್ ಫಂಕ್ಷನ್ ಹೇಳ್ತಾ ಇರೋದು ನಾನು. ಬಾಕ್ಸ್ ಎಕ್ಸ್ ಅಂತ ಹೇಳಿದರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ಗೆ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್, ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಅದರ ಮೇಲೆ ಕ್ವಶನ್ ಕೇಳಿದ್ದಾರೆ. r → r, ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್, ಡಿಫೈನ್ಡ್ ಬೈ f(x) = ಬಾಕ್ಸ್ ಎಕ್ಸ್. ಪುನಃ ಅದೇ ಕೊಟ್ಟಿದ್ದಾರೆ, ಬಾಕ್ಸ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂವಸ್. ಯಾವಾಗ ನಾಟ್ ಕಂಟಿನ್ಯೂವಸ್ ಅಂದರೂ ಒಂದೇ ಸ್ಟೂಡೆಂಟ್ಸ್, ಡಿಸ್ಕಂಟಿನ್ಯೂವಸ್ ಅಂದರೂ ಒಂದೇ, ಬೋತ್ ಆರ್ ಸೇಮ್. ದೇ ಆರ್ ನಾಟ್ ಕಂಟಿನ್ಯೂವಸ್ ಎಟ್ ಆಲ್ ಇಂಟೀಜರ್ಸ್. ಆಲ್ ಇಂಟೀಜರ್ಸಿಗೆ ದೇ ಆರ್ ಡಿಸ್ಕಂಟಿನ್ಯೂವಸ್ ಅಲ್ಲ, ಅಥವಾ ದೇ ಆರ್ ನಾನ್ continuous. Non-continuous or discontinuous, both are same.
ಆಲ್ ಇಂಟೀಜರ್ಸ್ ಅಂತ ಹೇಳಿದ್ದಾರೆ. ಇದರಲ್ಲಿ ನೋಡಿ, ಇದು 1.4 ಇಂಟೀಜರಾ ಅಲ್ಲ, -3.5 ಇಂಟೀಜರಾ ಅಲ್ಲ, 2.7 ಇಂಟೀಜರಾ ಅಲ್ಲ. ಇದರಲ್ಲಿ ದೇ ಆರ್ ನಾನ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ನಾನ್ ಕಂಟಿನ್ಯೂಸ್ ಯಾವಾಗ ಅಂತ ನಮ್ಗೆ ಗೊತ್ತಿದೆ, ವೆನ್ ಇಟ್ ಈಸ್ ಅ ಇಂಟೀಜರ್. ಇಂಟೀಜರ್ಸ್ ಆದರೆ ದೇ ಆರ್ ನಾನ್ ಕಂಟಿನ್ಯೂಸ್. ಇಂಟೀಜರ್ಸ್ ಯಾವುದಿದೆ ಇಲ್ಲಿ, 8 ಇದೆಯಲ್ಲ, ವಿತ್ ನೆಗೆಟಿವ್ -8, ಇಟ್ ಇಸ್ ಅ ನೆಗೆಟಿವ್ ಇಂಟೀಜರ್ ಅಷ್ಟೇ ಅಲ್ವಾ. ಸೊ ಆನ್ಸರ್ ಇಸ್ -8. ಬಿ ಇಸ್ ದ ಆಪ್ಷನ್. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್ ಇದು? ಓಕೆ, ಥರ್ಡ್ ಕ್ವಶನ್ ನೋಡಿ. ಇಫ್ ಅ ಫಂಕ್ಷನ್ ಈಸ್ ಸೆಟ್ ಟು ಬಿ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾವಾಗ ಫಂಕ್ಷನ್ ನಾವು ಕಂಟಿನ್ಯೂಸ್ ಅಂತ ಕರಿತೇವೆ? ಯಾವಾಗ ಫಂಕ್ಷನ್ ಕಂಟಿನ್ಯೂಸ್ ಅಂತ ಕರೆಯೋದು? ನಮಗೊಂದು ಇದು ಗೊತ್ತಿದೆ, ಏನು, ಯಾವಾಗ ಫಂಕ್ಷನ್ ಕಂಟಿನ್ಯೂಸ್. ಇಫ್ ಅ ಫಂಕ್ಷನ್ ಇಸ್ ಸೆಟ್ ಟು ಬಿ ಕಂಟಿನ್ಯೂಸ್. ಓಕೆ, ಕಂಟಿನ್ಯೂಸ್ ಅಂತ ಯಾವಾಗ ಕರೀತಾರೆ ಕೇಳಿದರೆ ಇದು ಗೊತ್ತಿರಲಿ ಕಂಡೀಷನ್. ಒಂದು, LHL ಲೆಫ್ಟ್ ಹ್ಯಾಂಡ್ ಲಿಮಿಟು ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗಿರಬೇಕು ಒಂದು. ಎರಡನೇ ಕಂಡೀಷನ್ ಈಕ್ವಲ್ಸ್ ಟು ಎಫ್ ಆಫ್ ಸಿ. ಅಂದರೆ ಏನು, ವ್ಯಾಲ್ಯೂ ಆಫ್ ಫಂಕ್ಷನ್ ಆಲ್ಸೋ ಮಸ್ಟ್ ಬಿ ಈಕ್ವಲ್. LHL ಮತ್ತು RHL ಈಕ್ವಲ್ ಆಗಿರಬೇಕು, ಮತ್ತು ಏನು ವ್ಯಾಲ್ಯೂ ಬಂದಿರುತ್ತಲ್ಲ ಅದು ಕೂಡ ಈಕ್ವಲ್ ಆಗಿರಬೇಕು. ಸೊ ಆವಾಗ ಅದನ್ನು ಏನಂತ ಕರೀತಾರೆ? ದೆನ್ ಇಟ್ ಈಸ್ ಅ ಕಂಟಿನ್ಯೂಸ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವುದಾಗುತ್ತೆ ಹಾಗಾದ್ರೆ ಆಪ್ಷನ್? ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್. ಇದಲ್ಲ, 100% ಅಲ್ಲ. ಇನ್ನೊಂದು ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ. ಹಾಂ, ಇದಿರ್ಬೋದೇನು. ನಾನು ಇಲ್ಲಿ ಇದನ್ನು ತೊಗೊಂಡಿದ್ದು RHL ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ, ಆರ್ ಇದು ಇದಕ್ಕೆ ಈಕ್ವಲ್ ಆದರೆ ಇದು ಇದಕ್ಕೆ ಈಕ್ವಲ್ ಆಗೇ ಇರುತ್ತೆ ಬೇಡಿ, ಆಬ್ವಿಯಸ್. ಬಟ್ ಇಲ್ಲಿ ನೋಡಿ, ಇದು ನಾಟ್ ಈಕ್ವಲ್ ಅಂತ ಹೇಳಿದ್ದಾರೆ. ಇದಂತೂ 100% ಅಲ್ಲ ಆನ್ಸರ್. ಖಾಲಿ ಎಫ್ ಆಫ್ ಸಿ ಅಂತ ಹೇಳ್ತಾ ಇದ್ದಾರೆ, ಓನ್ಲಿ ಎಫ್ ಆಫ್ ಸಿ ಅಲ್ಲ. LHL ಮತ್ತು RHL ಈಕ್ವಲ್ ಆಗಬೇಕು, ಆಮೇಲೆ RHL ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ ಆಗಬೇಕು. ಸೊ ಇದಂತೂ ಅಲ್ಲ, ಇದಂತೂ ಅಲ್ಲ, ಇರೋದು ಎರಡೇ. ಇಲ್ಲೇನು ಹೇಳ್ತಾರೆ? ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ, ಬಟ್ ಈಕ್ವಲ್ಸ್ ಟು ಹೇಳಲಿಲ್ಲಲ್ಲ. ಸೊ ಇದು ಆನ್ಸರ್. ಓಕೆ, ಲಿಮಿಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ, ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಸಿ. ಇಲ್ಲಿ ಅದೇನಾಗುತ್ತೆ? ಕಂಟಿನ್ಯೂಸ್ ಆಗುತ್ತೆ. ಕಂಟಿನ್ಯೂಸ್ ಆಗೋದು ಆವಾಗ ಮಾತ್ರ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ನಂಬರ್ ಆಫ್ ಪಾಯಿಂಟ್ಸ್ ಇನ್ ವಿಚ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ಇಷ್ಟೊತ್ತು ನಾನು ಹೇಳಿದೆ ಅಲ್ಲ ಬಾಕ್ಸ್ ಎಕ್ಸ್ ಅಂತ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಅದರ ಬಗ್ಗೆ ಪುನಃ ಕ್ವಶನ್ ಕೇಳ್ತಾ ಇದ್ದಾರೆ. ದ ನಂಬರ್ ಆಫ್ ಪಾಯಿಂಟ್ಸ್ ಇನ್ ವಿಚ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಾಕ್ಸ್ ಎಕ್ಸ್. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, 0 ಮತ್ತು 1 ಲೈ ಬಿಟ್ವೀನ್ ಅಂತ ಹೇಳಿದ್ರೆ 0 ಇನ್ಕ್ಲೂಡ್ ಆಗ್ತಾ ಇಲ್ಲ, 1 ಇನ್ಕ್ಲೂಡ್ ಆಗ್ತಾ ಇಲ್ಲ. ವೈ? ಬಿಕಾಸ್ ಇಲ್ಲಿ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 1 ಅಂತ ಹೇಳಿದ್ದಾರೆ, ಈಕ್ವಲ್ ಇಲ್ಲ. ಓಕೆ, ಅವ್ರು ಕೇಳ್ತಾ ಇದ್ದಾರೆ ಎಫ್ ಆಫ್ ಎಕ್ಸ್ ಬಾಕ್ಸ್ ಎಕ್ಸ್ ಇದ್ರ ಮಧ್ಯೆ ಇರುತ್ತಂತೆ. ಹೌ ಮೆನಿ ನಂಬರ್ ಆಫ್ ಪಾಯಿಂಟ್ಸ್, ಹೌ ಮೆನಿ ಸೊಲ್ಯೂಷನ್ಸ್, ಎಷ್ಟಿರ್ಬೋದು, ಎಷ್ಟು ಪಾಯಿಂಟ್ಸ್ಗಳಿರ್ಬೋದು ಬಿಟ್ವೀನ್ 0 ಆ್ಯಂಡ್ 1. ನೋಡಿ, ನಾನು ಹೇಳಿದೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅನ್ನೋದು ಕಂಟಿನ್ಯೂಸ್ ಆಗೋದು ಯಾವಾಗ? ಫೋರ್ತ್ ಕ್ವಶನ್. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅನ್ನೋದು ಡಿಫ್ರೆನ್ಷಿಯೇಬಲ್ ಆಗೋದು ಯಾವಾಗ? ವೆನ್ ಇಟ್ ಈಸ್ ಅ ನಾನ್ ಇಂಟೀಜರ್ ಅಲ್ವಾ. ಡಿಫ್ರೆನ್ಷಿಯೇಬಲ್ ಆಗೋದು ಯಾವಾಗ? ವೆನ್ ಇಟ್ ಈಸ್ ಅ ನಾನ್ ಇಂಟೀಜರ್. ಎಲ್ಲ ನಾನ್ ಇಂಟೀಜರ್ ವ್ಯಾಲ್ಯೂಗೆ, ಎಲ್ಲ ನಾನ್ ಇಂಟೀಜರ್ಸಿಗೆ ದೇ ಆರ್ ಡಿಫ್ರೆನ್ಷಿಯೇಬಲ್ ಅಲ್ವಾ. ಈಗ ನೋಡಿ, ಅವರು ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 1 ಅಂತ ಇದ್ದಾರೆ. ಅಂದರೆ 0 ಮತ್ತು 1 ಮಿಡಲಲ್ಲಿ ಇರುತ್ತೆ. ಇಟ್ ಈಸ್ ನೋಡಿ, ನಾನು ಬ್ರ್ಯಾಕೆಟ್ ಆಗ್ತಾ ಇರೋದು ನೋಡಿ, ಕ್ಲೋಸ್ಡ್ ಇಂಟರ್ವಲ್ ಅಲ್ಲ. ಓಕೆ, ಓಪನ್ ಇಂಟರ್ವಲ್ 0,1 0,1 ಅಂತ ಹೇಳಿದರೆ ಮೀನಿಂಗ್ 0 ಮತ್ತು 1 ಬಿಟ್ವೀನ್. 0 ಮತ್ತು 1 ಬಿಟ್ವೀನ್ ಎಷ್ಟು ನಾನ್ ಇಂಟೀಜರ್ಸ್ಗಳು ಬರ್ಬೋದು? 0.1 ಬರ್ಬೋದು, 0.11 ಬರ್ಬೋದು, 0.12 ಬರ್ಬೋದು, 0.1111 ಬರ್ಬೋದು. ಇನ್ಫೈನೈಟ್ ನಂಬರ್ ಆಫ್ ನಾನ್ ಇಂಟೀಜರ್ಸ್ ಬರುತ್ತೆ. ಯಾವುದ್ರ ಬಿಟ್ವೀನ್? 0 ಮತ್ತು 1 ಬಿಟ್ವೀನ್. ಸೊ ನಂಬರ್ ಆಫ್ ಪಾಯಿಂಟ್ಸ್ ಇನ್ ವಿಚ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಕಂಟಿನ್ಯೂಸ್ ಆಗೋದು ಯಾವಾಗ? ವೆನ್ ಇಟ್ ಈಸ್ ಅ ಡಿಫ್ರೆನ್ಷಿಯೇಬಲ್. ಡಿಫ್ರೆನ್ಷಿಯೇಬಲ್ ಆದರೆ ಇಟ್ ಈಸ್ ಅ ಕಂಟಿನ್ಯೂಸ್. ಡಿಫ್ರೆನ್ಷಿಯೇಬಲ್ ಆಗೋದು ಯಾವಾಗ? ಫಾರ್ ಆಲ್ ನಾನ್ ಇಂಟೀಜರ್ಸ್. ಹಾಗಾದರೆ ನಾನ್ ಇಂಟೀಜರ್ಸ್ 0 ಮತ್ತು 1 ಮಧ್ಯೆ ಯಾವುದು ಬರುತ್ತೆ? ಎಷ್ಟು ಬರುತ್ತೆ? ಇನ್ಫೈನೈಟ್ ನಂಬರ್ ಆಫ್ ನಾನ್ ಇಂಟೀಜರ್ಸ್ ಬರುತ್ತೆ. ಸೊ ಆನ್ಸರ್ ಇಸ್ ಡಿ. ಕರೆಕ್ಟ್ ಅಲ್ಲ? ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್ ಇದು? ಓಕೆ, ಫಿಫ್ತ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಕ್ವಶನ್ ಕೇಳಿದ್ದು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಯಾವುದ್ರದ್ದು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್. ಓಕೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತಾ ಇದ್ದಾರೆ. ಏನು ಕೇಳ್ತಾ ಇರೋದು ನಿಮಗೆ ಇಲ್ಲಿ? ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಕೇಳ್ತಾ ಇರೋದು ಯಾವುದಕ್ಕೆ? ಮಾಡ್ ಎಕ್ಸಿಗೆ. ಸೊ ನಾವೀಗ ಮಾಡ್ ಎಕ್ಸನ್ನು ಫಂಕ್ಷನ್ನ ಬರೆಯುವಾಗ ಹೇಗೆ ಬರೀತೇಳಿ ನಿಮ್ಗೆ ಗೊತ್ತಿದೆಯಲ್ಲ. ಮಾಡ್ ಎಕ್ಸ್ ಅಂತ ಹೇಳಿದರೆ ಏನೆಲ್ಲ ಬರುತ್ತೆ? ಒಂದು ಎಕ್ಸ್ ಬರುತ್ತೆ ಮಾಡ್ ಎಕ್ಸ್ ಅಂದರೆ, ಇನ್ನೊಂದು -x ಬರುತ್ತೆ, ಇನ್ನೊಂದು 0 ಬರುತ್ತೆ ಅಲ್ವಾ. ಎಕ್ಸ್ ಬರೋದು ಯಾವಾಗ? ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ವೆನ್ ಎಕ್ಸ್ ಈಸ್ ಲೆಸ್ ದೆನ್ 0 ಆದರೆ -x ಆಗುತ್ತೆ. ವೆನ್ ಎಕ್ಸ್ ಈಕ್ವಲ್ಸ್ ಟು 0 ಆದರೆ 0 ಬರುತ್ತೆ. ಇದು ನಿಮ್ಗೆ ಗೊತ್ತಿದೆಯಲ್ಲ, ಯಾಕಂದರೆ ಮಾಡ್ ಎಕ್ಸಿಗೆ 3 ಬರುತ್ತೆ. ಒಂದು ಎಕ್ಸ್ -x 0. ಎಕ್ಸ್ ಬರೋದು ಯಾವಾಗ? ವೆನ್ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 0. -x ಬರೋದು ಯಾವಾಗ? ಎಕ್ಸ್ ಇಸ್ ಲೆಸ್ ದೆನ್ 0. 0 ಬರೋದು ಯಾವಾಗ? ಎಕ್ಸ್ ಈಕ್ವಲ್ಸ್ ಟು 0 ಅಲ್ವಾ. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನಿಲ್ಲ, ಇದನ್ನು 0 ಬಿಟ್ಟಾಕಿ, 0 ಏನು ಮ್ಯಾಟ್ರ್ ಆಗೋದಿಲ್ಲ. ಡಿಫ್ರೆನ್ಷಿಯೇಟ್ ಮಾಡಿ. ಎಕ್ಸ್ ಇದು ಡಿಫ್ರೆನ್ಸಿಯೇಷನ್ ಏನು? 1 ಅಲ್ವಾ. ಓಕೆ, -x ಇದು ಡಿಫ್ರೆನ್ಸಿಯೇಷನ್ ಏನು? -1. ಇದನ್ನು ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಕರೀತಾರೆ.
ರೈಟ್ ಹ್ಯಾಂಡ್ ಡೆರಿವೇಟಿವ್. ಇದೇನು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇದೇನಾಗುತ್ತೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ಇದು ರೈಟ್ ಹ್ಯಾಂಡ್ ಡೆರಿವೇಟಿವ್ ಆಗುತ್ತೆ. ರೈಟ್ ಹ್ಯಾಂಡ್ ಡೆರಿವೇಟಿವ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ನಮ್ಗೆ ಆನ್ಸರ್ ಏನು ಬಂತು 1 ಬಂತು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬಂತು -1 ಬಂತು. ಅವ್ರು ಕ್ವಶನ್ ಏನು ಕೇಳಿದ್ದು, ವಾಟ್ ಇಸ್ ದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಕೇಳಿದ್ದು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆನ್ಸರ್ ಏನು ಬಂತು ನಮಗೆ -1 ಅಲ್ವಾ. ಸಿಂಪಲ್ ಅಲ್ಲ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ mod x ಇಸ್ -1. ಕರೆಕ್ಟಾ. ಅದೇ ನಿಮಗೆ ಇದೇ ಕ್ವಶನ್ನ ನೋಡಿ 6th ಕ್ವಶನ್ ನೋಡಿ, ರೈಟ್ ಹ್ಯಾಂಡ್ ಡೆರಿವೇಟಿವ್ ಕೇಳಿದ್ದಾರೆ. ಸೇಮ್ ಕ್ವಶನ್ ವಿತ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನಾಯಿತು 1 ಅಲ್ವಾ. ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನು 1. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್ ಇದು. ಓಕೆ, ಇದು ಶಾರ್ಟ್ಕಟ್. ಆ್ಯಕ್ಚುಲಿ ಇಂಥ ಶಾರ್ಟ್ಕಟ್ಸ್ಗಳನ್ನು ನಾನು CET ತುಂಬ ಹೇಳಿಕೊಡ್ತೇನೆ, ಎಲ್ಲದನ್ನು ಇಲ್ಲ ಹೇಳೋದಿಲ್ಲ. ಓಕೆ, ಸೊ ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಕೇಳಿದಾಗ mod x ಹೇಳಿದ್ದು ನಾನು. ಓಕೆ, ನೆಕ್ಸ್ಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ನೆಕ್ಸ್ಟ್ 7th ಕ್ವಶನ್ ನೋಡಿ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3. ಪುನಃ ಅದೇ ಕೊಟ್ಟಿದ್ದಾರೆ, ಬಟ್ ಎಕ್ಸ್ ಬದಲು x ಪ್ಲಸ್ 3 ಕೊಟ್ಟಿದ್ದಾರೆ. ಈಸ್ ನಾಟ್ ಡಿಫರೆನ್ಷಿಯೇಬಲ್. ಈ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3ಯನ್ನು ಯಾವಾಗ ಡಿಫ್ರೆನ್ಷಿಯೇಬಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಸಿಂಪಲ್. ನಿಮ್ಗೆ ಇದೊಂದು ಲಾಜಿಕ್ ಗೊತ್ತಿರಲಿ, ಲಾಜಿಕ್ ಅಂತಲ್ಲ ಇದೊಂದು ಗೊತ್ತಿರಲಿ. ಮಾಡ್ಯುಲಸ್ ಆಫ್ ಎಕ್ಸ್ ಇದ್ದರೆ ಇದನ್ನು ನಾವು ಇಟ್ ಈಸ್ ನಾಟ್ ಡಿಫರೆನ್ಷಿಯೇಬಲ್ ಅಟ್ ಎಕ್ಸ್ ಈಕ್ವಲ್ಸ್ ಟು 0. ಇದು ಗೊತ್ತಿರಲಿ. ಇಟ್ ಈಸ್ ನಾಟ್ ಡಿಫರೆನ್ಷಿಯೇಬಲ್ ಅಟ್ ಎಕ್ಸ್ ಈಕ್ವಲ್ಸ್ ಟು 0. ಎಕ್ಸ್ ಈಕ್ವಲ್ಸ್ ಟು 0 ಇದ್ದಾಗ ಮಾಡ್ಯುಲಸ್ ಆಫ್ ಎಕ್ಸನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಯಾವಾಗ ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ನಾಟ್ ಡಿಫರೆನ್ಷಿಯೇಬಲ್ ಅಟ್ ಎಕ್ಸ್ ಈಕ್ವಲ್ಸ್ ಟು 0. ಈಗ ಏನು ಮಾಡಿ ಗೊತ್ತುಂಟ, ಮಾಡ್ಯುಲಸ್ ಒಳಗಡೆ ಏನೇ ಬರಲಿ ಅದನ್ನ ಏನಂತ ತಗೊಳ್ಳಿ ಗೊತ್ತುಂಟಾ, 0 ಅಂತ ತಗೊಳ್ಳಿ, +3ನ ಆಚೆ ತಗೊಂಡೋಗಿ ಏನಾಗುತ್ತೆ -3. ಸೊ ಎಟ್ -3 ವಿಚ್ ಇಸ್ ನಾಟ್ ಡಿಫರೆನ್ಷಿಯೇಬಲ್. ಸಿಂಪಲ್ ಅಲ್ಲ. ಎಲ್ಲಿ ಹೇಳಿದರೆ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3 ಇಸ್ ನಾಟ್ ಡಿಫರೆನ್ಷಿಯೇಬಲ್ ಎಟ್ ಎಕ್ಸ್ ಈಕ್ವಲ್ಸ್ ಟು -3. ಸಿಂಪಲ್ ಸ್ಟೂಡೆಂಟ್ಸು. ಮಾಡ್ಯುಲಸ್ ಒಳಗಡೆ ಬಂದಾಗ ಏನಂತ ತಗೊಳ್ಳಿ, +3 ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 0 ತಗೊಳ್ಳಿ, ಅದನ್ನು ಆಚೆ ಕಡೆ ತೊಗೊಂಡೋಗಿ -3 ಬರುತ್ತೆ. ಇದೇ ಪ್ಲೇಸಲ್ಲಿ +1 ಕೊಡ್ಬೋದು, +1 ಕೊಟ್ಟರೆ +1 ಆಚೆ ತೊಗೊಂಡೋಗಿ -1 ವಿಚ್ ಇಸ್ ನಾಟ್ ಡಿಫರೆನ್ಷಿಯೇಬಲ್ ಎಟ್ -1 ಅಷ್ಟೇ. ಓಕೆ, ಸೊ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. 8th ಪ್ರಾಬ್ಲಮ್ ನೋಡಿ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಆಫ್ ಸೈನ್ ಎಕ್ಸ್ ದೆನ್ ಡೆರಿವೇಟಿವ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಏನಂತ ಹೇಳ್ತಾ ಇದ್ದಾರೆ, ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ತಾರೆ. ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ನ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಸ್ಟೂಡೆಂಟ್ಸ್. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ 8th ಪ್ರಾಬ್ಲಮ್. ಎಫ್ ಆಫ್ ಎಕ್ಸನ್ನು ಏನಂತ ಕೊಟ್ಟಿದ್ದಾರೆ ಅವರು ನೋಡಿ, ಕಾಸ್ ಆಫ್ ಸೈನ್ ಎಕ್ಸ್ ಅಲ್ಲ. ಏನು ಮಾಡೋದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು, ಡಿಫ್ರೆನ್ಸಿಯೇಷನ್ ಮಾಡಿ. ಡಿಫ್ರೆನ್ಸಿಯೇಷನ್ ಮಾಡುವಾಗ ಕಾಸ್ ಆಫ್ ಎಕ್ಸ್ ಅಲ್ವಾ, ಇದು ಕಾಸ್ ಆಫ್ ಎಕ್ಸ್ ಏನು ಹೇಳಿ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್. ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಎಕ್ಸ್ ಪ್ಲೇಸಲ್ಲಿ ಸೈನ್ ಎಕ್ಸ್ ಇದೆಯಲ್ಲ, ಮೈನಸ್ ಸೈನ್, ನಾನು ಎಕ್ಸ್ ಇದೆಲ್ಲ ಎಂತ ಬರೀತಾನೆ ಸೈನ್ ಎಕ್ಸ್ ಬರೀತಾನೆ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪುನಃ ಸೈನ್ ಎಕ್ಸ್ ಮಾಡಬೇಕಲ್ಲ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್, ಇಟ್ ಈಸ್ ಕಾಸ್ ಎಕ್ಸ್. ಸರಿಯಾ. ಈಗ ನೋಡಿ ಆನ್ಸರ್ ನೋಡಿ, ಇಲ್ಲಿ ಯಾವುದಿದೆ, ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಆಪ್ಷನ್ ಎ ಇಸ್ ದ ಆನ್ಸರ್. ಡೈರೆಕ್ಟ್ ಅಲ್ಲ, ಮತ್ತೇನಿಲ್ಲ, ಆಪ್ಷನಲ್ಲಿ ಇದೆ ಆನ್ಸರ್ ಡೈರೆಕ್ಟ್. ಓಕೆ, ಸೊ ಇದು ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಏನು ಡೌಟ್ ಇಲ್ಲ ಸ್ಟೂಡೆಂಟ್ಸು. ನೆಕ್ಸ್ಟ್ 9th ಪ್ರಾಬ್ಲಮ್ ನೋಡಿ ನಿಮಗೆ, ಇಫ್ y ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸೈನ್ ಎಕ್ಸ್. ಏನು ಕೊಟ್ಟಿದ್ದಾರೆ, y ಅಂದರೆ ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಡೈರೆಕ್ಟ್ ಡಿಫ್ರೆನ್ಸಿಯೇಷನ್ ಕೇಳ್ತಾರೆ ಡೈರೆಕ್ಟ್. 9ನೇ ಕ್ವಶನ್ ನೋಡಿ, ಏನು ಕ್ವಶನ್ ಕೇಳಿದ್ದಾರೆ, ಫೈಂಡ್ dy by dx. dy by dx ಅಂದ್ರೆ ಮೀನಿಂಗ್ ಏನು, ಡಿಫ್ರೆನ್ಷಿಯೇಟ್ ಮಾಡಿ ಅಷ್ಟೇ. ಯಾವುದನ್ನು, y ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ರೈಟ್, ಇದನ್ನೀಗ dy by dx ಮಾಡಿದರೆ ಏನಾಗುತ್ತೆ ಹೇಳಿ. ಫಸ್ಟಿಗೆ ಲಾಗ್ ಆಫ್ ಎಕ್ಸ್ ಪ್ಲೇಸಲ್ಲಿ ಸೈನ್ ಎಕ್ಸ್ ಇದೆ ಸ್ಟೂಡೆಂಟ್ಸು. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ನೀವು ಫಸ್ಟಿಗೆ. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಹೇಳಿ 1/x, ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ಸೈನ್ ಎಕ್ಸ್ ಇಂಟು ಅಗೈನ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಚೈನ್ ರೂಲು. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಅಲ್ಲ, ಇಂಟು ಕಾಸ್ ಎಕ್ಸ್. ಈಗ ಇದೇನಾಗುತ್ತೆ, ಕಾಸ್ ಎಕ್ಸ್ ಇಂಟು 1 ಅಂದರೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಇಸ್ ಕಾಟ್ ಎಕ್ಸ್. ದಿಸ್ ಇಸ್ ದ ಆನ್ಸರ್. ಇದೆಲ್ಲ ಒಂಚೂರು ಫಾಸ್ಟ್ ಮಾಡಿ ಸ್ಟೂಡೆಂಟ್ಸ್, ನಾನು ನಿಮಗೆ ಬೇಸಿಕ್ ಅರ್ಥ ಆಗಲಿ ಅಂತ ಸ್ವಲ್ಪ ಸ್ಲೋ ಮಾಡ್ತಾ ಇರೋದಷ್ಟೇ. ಇದೆಲ್ಲ ಸ್ವಲ್ಪ ಫಾಸ್ಟಾಗಿ ನೀವೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಓಕೆ, 10th ಪ್ರಾಬ್ಲಮ್ ನೋಡಿ, ಫೈಂಡ್ dy by dx. ನೋಡಿ, ಫೈಂಡ್ dy by dx ಇಫ್. 10th ಪ್ರಾಬ್ಲಮ್ ಸೇಮ್ ಅಲ್ಲ, ಏನು ಡಿಫ್ರೆಂಟ್ ಏನಿಲ್ಲ ಅಲ್ಲ. 10th ಪ್ರಾಬ್ಲಮಲ್ಲಿ dy by dx ಕೇಳಿದ್ದು, ಒಂದು ಡಿಫ್ರೆನ್ಸಿಯೇಷನ್ ಕೇಳ್ತಾರೆ. ಇದೆಲ್ಲ ಇಂಪಾರ್ಟೆಂಟ್, ಫಸ್ಟ್ ಮಾಡಿದ್ದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫೈಂಡ್ dy by dx ಇಫ್ y ಈಸ್ ಈಕ್ವಲ್ಸ್ ಟು ಕಾಸ್ ಆಫ್ 1 - x ಅಂತ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, y ಈಸ್ ಈಕ್ವಲ್ಸ್ ಟು ಕಾಸ್ ಆಫ್ 1 - x ಅಂತ ಹೇಳಿದ್ದಾರೆ. dy by dx ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. dy by dx ಮಾಡ್ಲಿಕ್ಕೆ ಹೋದಾಗ ಏನು ಮಾಡ್ತೀರಾ, ಕಾಸ್ ಆಫ್ ಎಕ್ಸ್ ಏನು ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ ಇಲ್ಲಿ 1 - x ಇದೆ ಆಯಿತಾ, ಇಂಟು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಚೈನ್ ರೂಲು. -x ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಎಕ್ಸ್ ಇದು ಡಿಫ್ರೆನ್ಸಿಯೇಷನ್ 1 - x ಇದು
-1 ರೈಟ್. ಈಗ ಏನಾಗುತ್ತೆ, ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ಲ, ಸೈನ್ ಆಫ್ 1 - x. ಈ ಇಂಟು 1 ಬಿಡಿ, 1 ಏನು ಮ್ಯಾಟ್ರ್ ಆಗೋದಿಲ್ಲಲ್ಲ, ಸೊ ಸೈನ್ ಆಫ್ 1 - x ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು, ಇದರಲ್ಲಿ ಡೌಟ್ ಇಲ್ಲಲ್ಲ, ಸೈನ್ ಆಫ್ 1 - x. ಓಕೆ, ನೆಕ್ಸ್ಟ್ 11th ಕ್ವಶನ್ ನೋಡಿ. ಫೈಂಡ್ ದ ಡೆರಿವೇಟಿವ್ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಸ್ಕ್ವೇರ್. ಡೆರಿವೇಟಿವ್ ಅಂದರೆ ಏನು? ಡಿಫ್ರೆನ್ಸಿಯೇಷನ್ ಅಲ್ಲ, ಸೇಮ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಸ್ಕ್ವೇರ್. 11th ಕ್ವಶನ್. ಸೈನ್ ಆಫ್ ಎಕ್ಸ್ ಅಂದ್ರೆ ಫಾರ್ಮುಲಾ ಏನು ಹೇಳಿ? ಸೈನ್ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತಾ ಇರೋದು ಅವರಲ್ವಾ. ಸೊ ಏನಾಗುತ್ತೆ ಇದು? ಕಾಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಂಟು ಪುನಃ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಗೊತ್ತಿದೆಯಲ್ಲ ಇದು 2x ಆಗುತ್ತೆ. ಕಾಸ್ ಎಕ್ಸ್ ಸ್ಕ್ವೇರ್ ಇಂಟು 2x ಇಲ್ಲಿದೆ ನೋಡಿ ಫಾರ್ಮುಲಾ, ಕಾಸ್ ಎಕ್ಸ್ ಸ್ಕ್ವೇರ್ ಇಂಟು 2x ಇಲ್ಲಿದೆ ನೋಡಿ ಆನ್ಸರ್. ಸಿ ಇಸ್ ದ ಆನ್ಸರ್. ಅವರು 2x ಇಂಟು ಕಾಸ್ ಎಕ್ಸ್ ಸ್ಕ್ವೇರ್ ಬರ್ತಿದ್ದಾರೆ, ಬೋತಾ ಸೇಮ್. ಗೊತ್ತಾಯ್ತಲ್ಲ. ಸೊ 12th ಕ್ವಶನ್ ನೋಡಿ. ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇದು ಡಿಫ್ರೆಂಟ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಎಕ್ಸ್ ಇರೋದಿಲ್ಲಿ, ಇಲ್ಲಿ ಹಿಂದ್ಗಡೆ ಇದ್ದಿದ್ದು ಸೈನ್ ಎಕ್ಸ್ ಸ್ಕ್ವೇರ್ ಡಿಫ್ರೆಂಟ್ ಇದೆ. ಆಮೇಲೆ ಸೈನ್ ಸ್ಕ್ವೇರ್ ಎಕ್ಸ್ ಮತ್ತು ಸೈನ್ ಎಕ್ಸ್ ಸ್ಕ್ವೇರಿಗೆ ಇದಾಗಬೇಡಿ, ಕನ್ಫ್ಯೂಸ್ ಆಗಬೇಡಿ. ಇದ್ರದ್ದು ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ. ಯಾವುದ್ರದ್ದು? ಸೈನ್ ಸ್ಕ್ವೇರ್ ಎಕ್ಸ್. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಇದು ನೋಡಿ ಎಕ್ಸ್ ಸ್ಕ್ವೇರ್ ಫಾರ್ಮಲ್ಲಿ ಇಲ್ವಾ? ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಫಾರ್ಮಲ್ಲಿ ಇಲ್ವಾ? ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 2x ಆಗುತ್ತೆ. ನೀವು ಇದನ್ನು 2 ಇಂಟು ಇಲ್ಲಿ ಬಟ್ ಎಕ್ಸಸ್ ಪ್ಲೇಸಲ್ಲಿ ಏನಿದೆ? ಸೈನ್ ಎಕ್ಸ್ ಇದೆ. ಇದು ಇಂಪಾರ್ಟೆಂಟ್. 2 ಸೈನ್ ಎಕ್ಸ್ ಇಂಟು ಪುನಃ ಈ ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಸ್ಟೂಡೆಂಟ್ಸ್. ಏನಾಗುತ್ತೆ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಕಾಸ್ ಎಕ್ಸ್. 2 sin x ಇಂಟು ಕಾಸ್ ಎಕ್ಸ್ ಆನ್ಸರ್ ಆಗುತ್ತೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಎಕ್ಸ್ ಸ್ಕ್ವೇರ್ ಅಂದರೆ ಫಾರ್ಮುಲಾ ಏನು ಹೇಳಿ? ಎಕ್ಸ್ ಸ್ಕ್ವೇರ್ ಇದೆ, ಡಿಫ್ರೆನ್ಸಿಯೇಷನ್ ಏನು ಹೇಳಿ? 2x ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ? 2 ಇಂಟು ಸೈನ್ ಎಕ್ಸ್ ಇದೆ ಎಕ್ಸ್ ಪ್ಲೇಸಲ್ಲಿ, ಓಕೆ ಸೈನ್ ಎಕ್ಸ್ ಇಂಟು ಪುನಃ ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಕಾಸ್ ಎಕ್ಸ್ ಆಗುತ್ತೆ. ಆನ್ಸರಲ್ಲಿ ನೋಡಿ ಇದೆಯಾ? ಆನ್ಸರಲ್ಲಿ ಏನಿಲ್ಲ, 2 sin x ಕಾಸ್ ಎಕ್ಸ್ ಇಲ್ಲ ಅಲ್ಲ, ಏನಿದೆ ಇದು? 2 sin x ಇಂಟು ಕಾಸ್ ಎಕ್ಸ್ ಟ್ರಿಗ್ನೋಮೆಟ್ರಿ ಏನಾಗುತ್ತೆ ಫಾರ್ಮುಲಾ? ಸೈನ್ 2x ಇಸ್ ದ ಫಾರ್ಮುಲಾ ಅಷ್ಟೇ. ಸೈನ್ 2x ಅಂದರೆ ಟ್ರಿಗ್ನೋಮೆಟ್ರಿಯಲ್ಲಿ 2 sin x ಇಂಟು ಕಾಸ್ ಎಕ್ಸ್ ಅಲ್ವಾ, ಅವ್ರು ಅದನ್ನು ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ 13th ಪ್ರಾಬ್ಲಮ್ ನೋಡಿ. ಫೈಂಡ್ dy/dx. ಏನು ಕೇಳಿದ್ದಾರೆ? dy/dx ಅಂತ ಕೇಳಿದ್ದಾರೆ. ಯಾವುದ್ರದ್ದು? ಸೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. y ಈಸ್ ಈಕ್ವಲ್ಸ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. dy/dx ಅಂದರೆ ಸೈನ್ ಎಕ್ಸ್ ಏನಾಗುತ್ತೆ? ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಕಾಸ್ ಎಕ್ಸ್ ಅಲ್ವಾ. ಎಕ್ಸ್ ಪ್ಲೇಸಲ್ಲಿ ಇಲ್ಲಿ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಅದಾದಮೇಲೆ ಇಂಟು ಬ್ರ್ಯಾಕೆಟ್ ಒಳಗಡೆದು ಕೂಡ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಇದು ಡಿಫ್ರೆನ್ಸಿಯೇಷನ್ 2x ಆಗುತ್ತೆ. ಇದು ಆನ್ಸರ್. ಇದೆಯಾ ನೋಡಿ, ಇದ್ರೆ ಆಯ್ತಲ್ಲ, ಇಲ್ದಿದ್ರೆ ಚೇಂಜ್ ಮಾಡಬೇಕಷ್ಟೇ. ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು 2x ಅಲ್ವಾ? ಇಲ್ಲ ಇದೆಲ್ಲ ಆಪ್ಷನ್. ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇಂಟು 2x. 14th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಫೈಂಡ್ dy/dx. ಅಗೇನ್ ಸೇಮ್. ಯಾವುದ್ರದ್ದು? y ಈಸ್ ಈಕ್ವಲ್ಸ್ ಟು ಕಾಸ್ ರೂಟ್ ಎಕ್ಸ್. ಇದ್ರದ್ದು ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವರು? ಡಿಫ್ರೆನ್ಷಿಯೇಟ್ dy/dx ಅಂತ ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. dy/dx. ಸೊ dy/dx ಈಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಹೇಳಿ? ಕಣಿ ನೋಡ್ಕೊಳ್ಳಿದು ಮೈನಸ್ ಸೈನ್ ಎಕ್ಸ್ ಪ್ಲೇಸಲ್ಲಿ ಏನಿದೆ? ರೂಟ್ ಎಕ್ಸ್. ಇದಾದಮೇಲೆ ಈ ರೂಟ್ ಎಕ್ಸ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಸ್ಟೂಡೆಂಟ್ಸ್. ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1/2 ರೂಟ್ ಎಕ್ಸಾ? ಇದೇನಾಗುತ್ತೆ ನೋಡಿ, ಮೈನಸ್ ಸೈನ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಈಸ್ ದ ಆನ್ಸರ್. ಏನಿಲ್ಲ, ಸಿಂಪಲ್. ಫಸ್ಟು ಕಾಸನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಆಮೇಲೆ ಇಲ್ಲಿ ಎಕ್ಸ್ ಬದಲು ಬೇರೆ ಏನಿದೆಯಲ್ಲ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸೊ ಆನ್ಸರ್ ಏನಾಗುತ್ತೆ? ಮೈನಸ್ ಸೈನ್ ರೂಟ್ ಎಕ್ಸ್ ಡಿವೈಡ್ ಬೈ 2 ರೂಟ್ ಎಕ್ಸ್. ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ಸೊ ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ 15th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಡೆರಿವೇಟಿವ್ ಆಫ್ e⁻⁻x. ಕ್ವಶನ್ ಕೇಳಿದ್ದು ಡೆರಿವೇಟಿವ್ ಯಾವುದ್ರದ್ದು? e⁻⁻x ಇದು ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು? e⁻⁻x. ಡಿಫ್ರೆನ್ಸಿಯೇಷನ್ ಆಫ್ e⁻⁻x ಏನಾಗುತ್ತೆ ಹೇಳಿ? ಡಿಫ್ರೆನ್ಸಿಯೇಷನ್ ಆಫ್ e⁻x ಏನಿದೆ? dy/dx ಆಫ್ e⁻x ಏನಾಗುತ್ತೆ? e⁻x. ಇಲ್ಲಿ ಏನಿದೆ? e⁻⁻x ಇದೆ. ಸೊ ಆನ್ಸರ್ ಅದೇ ಬರುತ್ತಲ್ಲ, e⁻⁻x ಅಲ್ಲ, ಇಂಟು. ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದರಲ್ಲಿ e⁻⁻x ಆಯಿತು, ಆಮೇಲೆ ಮೈನಸ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? -1. ಕರೆಕ್ಟಾ? ಎಕ್ಸ್ ಇದು ಡಿಫ್ರೆನ್ಸಿಯೇಷನ್ 1, ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ -1. ಇದೇನಾಗುತ್ತೆ? ಮೈನಸ್ e⁻x. ವಾಟ್ ಈಸ್ ದ ಆನ್ಸರ್? ಮೈನಸ್ ವೆಯ್ಟ್ ಸ್ಟೂಡೆಂಟ್ಸ್. ಮೈನಸ್ ಇದೆ ಇಲ್ಲಿ, ಮೈನಸ್ ಎಕ್ಸ್ ಮಿಸ್ ಮಾಡಬೇಡಿ. -e⁻⁻x. ಸಿ ಇಸ್ ದ ಆನ್ಸರ್. -e⁻x ಅಲ್ಲ, ಇದಲ್ಲ, -e⁻⁻x. ಯಾಕೆ ಹೇಳಿ? ಇಲ್ಲಿ ಮೈನಸ್ ಎಕ್ಸ್ ಇದೆ. ಸೊ ಇದು -e⁻⁻x ಇಸ್ ದ ಆನ್ಸರ್. ಓಕೆ, ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ 15th ಒನ್ವರೆಗೆ ಆಗಿದೆ. 16th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಡಿಫರೆನ್ಷಿಯೇಟ್ e⁻log x. ಏನು ಹೇಳಿದ್ದಾರೆ? e⁻log
ಎಕ್ಸ್ ಟು ದಿ ಬೇಸ್ ಇ ಅಂತ ಕೊಟ್ಟಿದ್ದಾರೆ ಆಯಿತಾ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಟು ದಿ ಬೇಸ್ ಇ ಅಂತ ಹೇಳಿದ್ದಾರೆ. ಈಗ ಇ ಟು ದಿ ಪವರ್ ಆಫ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಇ ಟು ದಿ ಪವರ್ ಆಫ್ ಎಕ್ಸ್ ಏನು, ಇ ಟು ದಿ ಪವರ್ ಆಫ್ ಎಕ್ಸ್ ಅಲ್ವಾ, ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್, ಇ ಟು ದಿ ಪವರ್ ಆಫ್ ಎಕ್ಸ್. ಆಮೇಲೆ ಲಾಗ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಏನಾಗುತ್ತೆ 1/x ಅಲ್ಲ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನು 1/x. ಇದೇನಾಗುತ್ತೆ ಆನ್ಸರ್ ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್. ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್ ಇಸ್ ದ ಆನ್ಸರ್. ಇದು ಗೊತ್ತಾಯ್ತಾ, ಮೈನಸ್ ಗಿನಸ್ ಏನಿಲ್ಲ, ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್. ಓಕೆ, ನಾನು ಯಾವುದೋ ಆಪ್ಷನ್ನ ನೋಡ್ಕೊಳ್ತಾ ಇಲ್ಲ, ಡೈರೆಕ್ಟ್ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ. ಅದಾದಮೇಲೆ ನೋಡೋಣ ಆಪ್ಷನಲ್ಲಿ ಏನಿದೆ ನೋಡೋಣ. 17 y ಈಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಆಫ್ 3 ಲಾಗ್ ಎಕ್ಸ್. ಏನು ಕ್ವಶನ್ ಕೇಳಿದ್ದಾರೆ, ಡಿ ವೈ ಬೈ ಡಿ ಎಕ್ಸ್ ಇದು ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಇ ಟು ದಿ ಪವರ್ ಆಫ್ 3 ಲಾಗ್ ಎಕ್ಸ್ ಇದೆ ಅಲ್ವಾ. ಈಗ ನೀವೇನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಡಿಫ್ರೆನ್ಷಿಯೇಟ್ ಮಾಡುವಾಗ ಏನಾಗುತ್ತೆ, ಇ ಟು ದಿ ಪವರ್ ಆಫ್ 3 ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ನಿಮಗೆ ಇ ಟು ದಿ ಪವರ್ ಆಫ್ 3 ಲಾಗ್ ಎಕ್ಸೇ ಬರುತ್ತೆ. ಯಾವ್ದು ಹೇಳಿ, ಇ ಟು ದಿ ಪವರ್ ಆಫ್ ಎಕ್ಸಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಆನ್ಸರ್ ಇಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಆಯಿತಾ. ಆಮೇಲೆ ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, 3 ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಅಂದರೆ 3 ಅಂತ ಹೇಳೋದು ಕಾನ್ಸ್ಟೆಂಟ್, ಇಂಟು ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ ನಿಮಗೆ 1/x ಬರುತ್ತೆ ಅಲ್ವಾ. ಈಗ ಏನು ಬರೀತೀರಾ ಆನ್ಸರ್, ಇ ಟು ದಿ ಪವರ್ ಆಫ್ 3 ಲಾಗ್ ಎಕ್ಸ್ ಇಂಟು 3/x. ಇದು ನಿಮಗೆ ಆನ್ಸರ್ ಬಂತು ಸರಿಯಾ. ಈಗ ನೋಡಿ ಆಪ್ಷನ್ ನೋಡಿ, ಆಪ್ಷನ್ ನಮಗೆ ಆನ್ಸರ್ ಏನು ಬಂತು, ಇ ಟು ದಿ ಪವರ್ 3 ಲಾಗ್ ಎಕ್ಸ್ ಇಂಟು 3/x ಬಂತು ಅಲ್ವಾ. ಹಾಂ, ಆಪ್ಷನ್ ಇಲ್ಲ ಸ್ಟೂಡೆಂಟ್ಸ್. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಆಪ್ಷನ್ ಇದ್ದಿದ್ರೆ ಇದೇ ಆನ್ಸರ್, ಬಟ್ ಆಪ್ಷನಲ್ಲಿ ಇದಿಲ್ಲ. ಸೊ ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಏನು ಬಂತು, ಇ ಟು ದಿ ಪವರ್ ಆಫ್ 3 ಲಾಗ್ ಎಕ್ಸ್ ಇಂಟು 3/x ಬಂತಲ್ಲ. ಸೊ ಈಗ ಇ ಟು ದಿ ಪವರ್ ಆಫ್ 3 ಲಾಗ್ ಎಕ್ಸ್ ಇದೆಯಲ್ಲ, ಇದನ್ನು ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕು. ಈ 3 ಲಾಗ್ ಎಕ್ಸ್ ಇದನ್ನು ನಾನು ಎನ್ ಲಾಗ್ ಎಮ್ ಅಂತ ತಗೊಳ್ಬೋದಾ, ಎನ್ ಲಾಗ್ ಎಮ್, ಇ ಟು ದಿ ಪವರ್ ಎನ್ ಲಾಗ್ ಎಮ್. ಇಲ್ಲಿ ನೋಡಿ, ಇ ಟು ದಿ ಪವರ್ ಎನ್ ಲಾಗ್ ಎಮ್ ಸರಿಯಾ. ಅದನ್ನು ನಾನು ಏನಂತ ಬರಿಬೋದು ಹೇಳಿ, ಇ ಟು ದಿ ಪವರ್ ಆಫ್ ಎನ್ ಲಾಗ್ ಎಮ್ಮನ್ನು ಇ ಟು ದಿ ಪವರ್ ಎನ್ ಲಾಗ್ ಎಮ್ ಅಂದರೆ ಏನು ಗೊತ್ತುಂಟಾ, ಲಾಗ್ ಎಮ್ ಟು ದಿ ಪವರ್ ಎನ್ ಅಂತ ಅರ್ಥ. ಯಾವ್ದು ಹೇಳಿ, ಎನ್ ಲಾಗ್ ಎಮ್, ಲೊಗಾರಿದಮಿಕ್ ಇದು ಹಾಕಿದ್ದು ಲಾಗ್ ಎಮ್ ಟು ದಿ ಪವರ್ ಎಮ್, ಇ ಟು ದಿ ಪವರ್ ಲಾಗ್ ಎಮ್ ಇದ್ದಲ್ಲಿ ಏನಿದೆ ನೋಡಿ, ಇಲ್ಲಿ ಎಕ್ಸ್ ಇದೆ ಅಲ್ವಾ, ಟು ದ ಪವರ್ 3 ಅಂತ ಹಾಕ್ತಾರೆ. ಎಕ್ಸ್ ಟು ದಿ ಪವರ್ 3 ಯಾಕೆ ಹೇಳಿ, ಎಮ್ ಲಾಗ್ ಎನ್ ಪ್ಲೇಸಲ್ಲಿ ಏನಿದೆ, ಇಲ್ಲಿ 3 ಇದೆ ಸರಿಯಾ, ಹಾಕಿದ್ದೇನೆ. ಈಗ ನೋಡಿ ಇಲ್ಲಿ ಏನೂ ಇಲ್ಲ ಬೇಸ್, ನಾನು ಇ ಅಂತ ತಗೊಳ್ತೇನೆ. ಲಾಗಿಗೆ ಬೇಸು ಏನೂ ಇಲ್ಲ ಅಂತ ಹೇಳಿದರೆ ಇ ಅಂತ ತಗೊಳ್ತೇನೆ. ಈಗ ಇದ್ರ ಬೇಸ್ ಸೇಮ್ ಇದೆಯಲ್ಲ, ವೆನ್ ಎವರ್ ದ ಬೇಸಸ್ ಆರ್ ಸೇಮ್, ಇದ್ರ ಬೇಸ್ ಪವರ್ ಬೇಸ್ ಸೇಮ್ ಇದ್ದರೆ ಆವಾಗ ನೀವು ಯಾವುದನ್ನು ತೊಗೊಳ್ಬೇಕಂತ ಕೇಳಿದರೆ ಡೈರೆಕ್ಟ್ಲಿ ಇದನ್ನು ತೊಗೊಳ್ಬೇಕು. ಡೈರೆಕ್ಟ್ಲಿ ಸ್ಟೂಡೆಂಟ್ಸ್ ಏನಿದೆ ಅಲ್ಲಿ ಎಕ್ಸ್ ಕ್ಯೂಬ್. ಸೊ ನಮ್ಗೆ ಹಾಗಾದರೆ y ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಈಗ ಎಕ್ಸ್ ಕ್ಯೂಬ್ ಆಗುತ್ತೆ. ಇದು ಯಾವುದು ಬೇಡ, ಈಗ ನಮಗೆ ಇದು ಯಾವುದು ಬೇಡ, ಇದು ಬೇಡ, ಇದು ಬೇಕು ನಮ್ಗೆ. ಯಾವಾಗ ಇದು ಆನ್ಸರ್ ಬಂದಾಗ ನಾನು ಹೇಳಿದ್ದು, ನಮ್ಗೆ ಆನ್ಸರ್ ನೋಡ್ತೇನೆ, ಆಪ್ಷನಲ್ಲಿ ಆನ್ಸರ್ ಇಲ್ಲ. ಈಗ y ಈಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಆಗುತ್ತೆ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ dy ಬೈ ಡಿ ಎಕ್ಸ್ ಮಾಡಿದರೆ ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಏನು ಹೇಳಿ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಅಲ್ಲ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಲ್ಲ. ಸೊ 3x ಟು ದಿ ಪವರ್ ಆಫ್ 2 ಇಸ್ ದ ಆನ್ಸರ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದು ಆನ್ಸರ್ ಏನಾಗುತ್ತೆ, 3x² ಆಗುತ್ತೆ. ಇದು ಮಾಡಿದ್ದು ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ಆಪ್ಷನಲ್ಲಿ ಇದು ಆನ್ಸರ್ ಇಲ್ಲ. ಅವಾಗ ಏನು ಮಾಡಬೇಕು ನೀವು, ಇದು ಈ ಫಾರ್ಮಲ್ಲಿ ಇದ್ದರೆ ಎನ್ ಲಾಗ್ ಎಮ್ ಅಂದರೆ ಏನಾಗುತ್ತೆ, ಲಾಗ್ ಎಮ್ ಟು ದಿ ಪವರ್ ಎನ್ ಆಗುತ್ತೆ. ಸೊ ಆವಾಗ ಇಲ್ಲಿ ಬೇಸ್ ಇ ತೊಗೊಂಡ್ರೆ ಇದ್ರದ್ದು ಬೇಸ್ ಇ, ಇದ್ರದ್ದು ಬೇಸ್ ಇ ಸೇಮ್ ಇದ್ದಾಗ ಏನು ತೊಗೊಳ್ಬೇಕು, ಖಾಲಿ ಎಕ್ಸ್ ಕ್ಯೂಬ್ ತೊಗೊಳ್ಬೇಕು. ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ದಟ್ಸ್ ಇಟ್. ಓಕೆ, 17th ಕ್ವಶನ್ ಆ್ಯಂಡ್ ಲಾಸ್ಟ್ ಕ್ವಶನ್ ಸ್ಟೂಡೆಂಟ್ಸು. 18th ಒನ್ ಫ್ರಾಮ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ. y ಈಸ್ ಈಕ್ವಲ್ಸ್ ಟು ಲಾಸ್ಟ್ ಕ್ವಶನ್ನ ಇಲ್ಲ ಸ್ಟೂಡೆಂಟ್ಸ್, ಇನ್ನೂ 2-3 ಕ್ವಶನ್ಸ್ ಇದೆ. 18th ಕ್ವಶನ್, y ಈಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ ಇ ಪವರ್ ಎಕ್ಸ್. ನೋಡಿ 18th ಕ್ವಶನ್ ನೋಡಿ, ಕಾಸ್ ಇನ್ವರ್ಸ್ ಆಫ್ ಇ ಪವರ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ, dy ಬೈ ಡಿ ಎಕ್ಸ್ ಮಾಡಿ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇದು ಡಿಫ್ರೆನ್ಸಿಯೇಷನ್ ಏನು ಹೇಳಿ, -1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸ್ಟೂಡೆಂಟ್. ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಇ ಪವರ್ ಎಕ್ಸ್ ಇದೆಯಲ್ಲ, ಇ ಪವರ್ ಎಕ್ಸ್ ಅದರದ್ದು ಸ್ಕ್ವೇರ್, ಹೋಲ್ ಸ್ಕ್ವೇರ್ ಅಲ್ಲ. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಇ ಪವರ್ ಇದೆ, 1 ಮೈನಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಪ್ಲೇಸಲ್ಲಿ ಇ ಪವರ್ ಎಕ್ಸ್ ಇದೆ, ಅದಕ್ಕೆ ನಾನು ಎಕ್ಸ್ ಸ್ಕ್ವೇರ್ ಅಂತ ಬರಿತಿದ್ದೇನೆ. ಇದನ್ನೀಗ ಏನಂತ ಬರಿಬೋದು ನಾವೀಗ, ಇನ್ನೂ ಆಗಿಲ್ಲಲ್ಲ, ಮತ್ತೆ ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ನೀವು, ಕಾಸ್ ಇನ್ವರ್ಸ್ ಎಕ್ಸ್ ಅದಾಯಿತು. ಆಮೇಲೆ ಇ ಪವರ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, ಇ ಪವರ್ ಎಕ್ಸ್ ಅಲ್ವಾ. ಇಲ್ಲಿ ಮೈನಸ್ ಇದೆ, ಮೈನಸ್ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಇ ಪವರ್. ಇದು ನಾನು ಎಂತ ಬರಿಬೋದು, 2x ಅಂತ ಬರಿಬೋದಾ, ಇ ಪವರ್ 2x ಅಂತ. ಅದು ಗೊತ್ತಿದೆಯಲ್ಲ ನಿಮಗೆ, ಎ ಟು ದಿ ಪವರ್ ಆಫ್ ಎಮ್ ಟು ದ ಪವರ್ ಎನ್ ಇದ್ದರೆ ಎ ಟು ದಿ ಪವರ್ ಆಫ್ ಎಮ್ ಎನ್ ಅಂತ ಒಂದು ಫಾರ್ಮುಲಾ ಇದೆಯಲ್ಲ, ಎ ಟು ದಿ ಪವರ್ ಆಫ್ ಎಮ್ ಟು ದ ಪವರ್ ಎನ್ ಇದ್ದರೆ ಎ ಟು ದಿ ಪವರ್ ಆಫ್ ಎಮ್ ಎನ್ ಮಲ್ಟಿಪ್ಲೈ ಮಾಡ್ತಾರಲ್ಲ, ಇಲ್ಲೂ ಹಾಗೆ 2 ಮತ್ತು ಎಕ್ಸನ್ನು ಮಲ್ಟಿಪ್ಲೈ ಮಾಡಿ. ಸೊ ಏನಾಯಿತು ಆನ್ಸರ್, ಮೈನಸ್ ಇ ಪವರ್ ಎಕ್ಸ್ ರೂಟ್ ಆಫ್ 1 ಮೈನಸ್ ಇ ಪವರ್ 2x. ಎಲ್ಲಿದೆ ನೋಡಿ, ಮೈನಸ್ ಇ ಪವರ್ ಎಕ್ಸ್, ಬಿ ಇಸ್ ದ
ಆನ್ಸರ್. ಓಕೆ, ಇನ್ನು 3 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸು, ಈಸಿ ಇದೆ. 19th ಕ್ವಶನ್ ನೋಡಿ, ಇಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಪೈ. ಏನಂತ ಹೇಳ್ತಾ ಇದ್ದಾರೆ? ಎಕ್ಸ್ ಮೈನಸ್ ವೈ ಅಂದರೆ ಪೈ ಅಂತ ಹೇಳ್ತಾ ಇದ್ದಾರೆ. ಫೈನ್ dy ಬೈ ಡಿ ಎಕ್ಸ್. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಪೈ. ಓಕೆ, ಪೈ ಅಂತ ಹೇಳ್ತಾ ಇದ್ದಾರೆ. dy ಬೈ ಡಿ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ಹೇಳಿ? 1 ಆಗುತ್ತೆ. ಮೈನಸ್ ವೈಯನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ dy ಬೈ ಡಿ ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ಸ್ ಟು ಪೈ. ಈಗ ಒಂದು ಐಡಿಯಾ ಮಾಡೋಣ, dy ಬೈ ಡಿ ಎಕ್ಸನ್ನು ಆಚೆ ತಗೊಂಡೋಗೋಣ, ಪೈಯನ್ನು ಈಚೆ ತಗೊಂಡು ಬರೋಣ. ಸಾರಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಪೈಯನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 0 ಆಗುತ್ತೆ. dy ಬೈ ಡಿ ಎಕ್ಸ್ ಮಾಡುವಾಗ ಎರಡೂ ಕಡೆ ಮಾಡಬೇಕು, ಸೊ 0 ಆಗುತ್ತೆ. ಈಗ ಮೈನಸ್ ಪೈ ಆಚೆ ತಗೊಂಡು ಹೋಗೋಣ, 1 ಈಸ್ ಈಕ್ವಲ್ಸ್ ಟು ಪೈ ಆಗುತ್ತೆ. ಓಕೆ, ಇಲ್ಲಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಸ್ಟೂಡೆಂಟ್ಸ್, ಬೋತ್ ದ ಸೈಡ. ಸೊ ಇದೇನಾಗುತ್ತೆ? ಪೈ ಈಸ್ ಈಕ್ವಲ್ಸ್ ಟು 1. ಏನಾಯಿತು ವ್ಯಾಲ್ಯೂ? ವಾಟ್ ಈಸ್ ದೆನ್ ಇದೇನಾಗುತ್ತೆ? ಪೈ ಅಂದರೆ ಇದು ಡಿಫ್ರೆನ್ಷಿಯೇಟ್ ಮಾಡಿದಾಗ ಆನ್ಸರ್ ಏನಾಗುತ್ತೆ? 1 ಆಗುತ್ತೆ. ಆನ್ಸರ್ ಈಸ್ 1 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ವಿಚ್ ಒನ್ ಕ್ವಶನ್? ಆನ್ಸರ್ 19th one. ಓಕೆ, ನೆಕ್ಸ್ಟ್ 20th one. ಗೈಸ್ ವೆಯ್ಟ್, ನಾನು ಇಲ್ಲೇನಾದರೂ ಮಿಸ್ಟೇಕ್ ಮಾಡಿದ್ನಾ? ಪೈ 0, ಸಾರಿ, ಇದು ಪೈ ಅಲ್ಲ ಸ್ಟೂಡೆಂಟ್ಸ್, ಸಾರಿ, dy ಬೈ ಡಿ ಎಕ್ಸ್. ದಿಸ್ ಇಸ್ dy ಬೈ ಡಿ ಎಕ್ಸ್. ದೇ ಆಸ್ಕ್ಡ್ ಯು ಟು ಫೈಂಡ್ dy ಬೈ ಡಿ ಎಕ್ಸ್, ರೈಟ್? ನಾಟ್ ಪೈ. ಓಕೆ, ಸೊ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಓಕೆ, 1 is the answer. 19th one. ಓಕೆ, 20th question. ಇಫ್ ಕಾಸ್ ಇನ್ವರ್ಸ್ ಸೈನ್ ಎಕ್ಸ್, ಸೇಮ್ ಕಾಸ್ ಇನ್ವರ್ಸ್ ಸೈನ್ ಎಕ್ಸ್. ಕ್ವಶನ್ ಏನು ಕೇಳಿದ್ದವರು? dy ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನಂತ ಹೇಳಿದೆ? ಸ್ಕ್ವೇರ್ ರೂಟ್ ಆಫ್ 1 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಪ್ಲೇಸಲ್ಲಿ ಏನಿದೆ? ಸೈನ್ ಎಕ್ಸ್ ಅಲ್ಲ, ಅದ್ರದ್ದು ಹೋಲ್ ಸ್ಕ್ವೇರ್ ಇಂಟು, ಆಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ? ಕಾಸ್ ಎಕ್ಸ್ ಅಲ್ವಾ? ಈಗ ನೋಡಿ, 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಸ್ಕ್ವೇರ್ನ ನಾನು ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿತೇನೆ, ಇಂಟು ಈ ಕಾಸ್ ಎಕ್ಸನ್ನು ಹಾಗೆ ತಗೊಳ್ತಾ ಇದ್ದಾನೆ, ಏನು ಚೇಂಜಸ್ ಮಾಡಲಿಲ್ಲ ಸ್ಟೂಡೆಂಟು. ಸೊ ಈಗ ನೋಡಿ, 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್, ಇಲ್ಲಿ ನೋಡಿ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು? ಟ್ರಿಗ್ನೋಮೆಟ್ರಿ ಐಡೆಂಟಿಟಿಯಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಅಲ್ವಾ? ಇದು ನಾನು ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿಬೋದಾ? ಇಂಟು ಇನ್ನೇನಿದೆ ಇಲ್ಲಿ? ಕಾಸ್ ಎಕ್ಸ್ ಇದೆ. ಈಗ ನೋಡಿ, 1 ಡಿವೈಡೆಡ್ ಬೈ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತದೆ? ಇಲ್ಲಿ ಕಾಸ್ ಎಕ್ಸ್ ಉಳಿತದೆ ಅಲ್ವಾ? ಇಂಟು ಇಲ್ಲಿ ಕಾಸ್ ಎಕ್ಸ್. ಹಾಂ, ಇದು ಇಲ್ಲಿ ನೋಡಿ, ಇಲ್ಲಿ ಕಾಸ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡುವಾಗ ನೋಡಿಕೊಳ್ಳಿ, ಇದು -1, ಇದು -1 ಡಿವೈಡೆಡ್ ಬೈ. ಓಕೆ, ಸೊ -1, ಇಲ್ಲೂ -1, ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿತದೆ? ಆನ್ಸರ್ -1. ದಟ್ ಈಸ್ ದ ಆನ್ಸರ್, ರೈಟ್? ಇದು ನಿಮ್ಮ ಆನ್ಸರ್. ಸ್ಟೂಡೆಂಟ್ ಇಲ್ಲಿ ಏನೂ ಮಾಡಿದ್ದಿಲ್ಲ ನಾನು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಫಾರ್ಮುಲಾ ಆಗದೆ -1 ಡಿವೈಡೆಡ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಪುನಃ ಇಲ್ಲಿ ಇದರೊಳಗಡೆ ಇದು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದು ಅಷ್ಟೇ. ಅದಾದಮೇಲೆ ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಪ್ರಕಾರ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇದ್ದಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದು, ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, -1 ಬೈ ಕಾಸ್ ಎಕ್ಸ್ ಇದೆ, ಇಲ್ಲೂ ಕಾಸ್ ಎಕ್ಸ್ ಇದೆ. ಈ ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ -1 ಉಳಿತು. ಮೈನಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯಾಕಂದರೆ 1 ಆನ್ಸರ್ ಕೂಡ ಇದೆ, ಇಲ್ಲಿ 1 ಇದೆ ನೋಡಿ, ಇಲ್ಲಿ ನೋಡಿ ಆಪ್ಷನ್ಲಿ. ಆ್ಯಂಡ್ ಲಾಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, 21st ಕ್ವಶನ್. ಫೈಂಡ್ ಸೇಮ್ dy ಬೈ ಡಿ ಎಕ್ಸ್ ಕೇಳಿದ್ದಾರೆ, e ಟು ದಿ ಪವರ್ ಎಕ್ಸ್ ಕ್ಯೂಬ್ ಅಂತ ಕೇಳಿದ್ದಾರೆ. ಏನು ಮಾಡ್ತೀರಾ? dy ಬೈ ಡಿ ಎಕ್ಸ್ ಅಂತ ಹೇಳಿದ್ರೆ e ಟು ದಿ ಪವರ್ ಎಕ್ಸ್ ಇದ್ರೆ ಏನು? ಡಿಫ್ರೆನ್ಷಿಯೇಟ್ ಏನೇನು? e ಟು ದಿ ಪವರ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ e ಟು ದಿ ಪವರ್ ಆಫ್ ಎಕ್ಸ್ ಅಲ್ವಾ? ಬರ್ದ್ರಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರಾ? ಈಗ ಪುನಃ ಎಕ್ಸ್ ಕ್ಯೂಬನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಏನು? 3x ಸ್ಕ್ವೇರ್. ಯಾಕೆ ಹೇಳಿ? ಎಕ್ಸ್ ಟು ದಿ ಪವರ್ ಆಫ್ n ಫಾರ್ಮುಲಾ, n ಎಕ್ಸ್ ಟು ದಿ ಪವರ್ ಆಫ್ n ಮೈನಸ್ 1 ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ n. ಇದು ಫಾರ್ಮುಲಾ ಆಗದೆ ಇದೇನು ಬರುತ್ತೆ? 3x ಸ್ಕ್ವೇರ್. ಸೊ ಈ ಎಕ್ಸ್ ಕ್ಯೂಬ್ ಇಂಟು 3x ಸ್ಕ್ವೇರ್, ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಇದು ಅರ್ಥ ಆಗಿದೆ ಅಂತ ಅನ್ಸ್ಕೊಂಡಿದ್ದಾರೆ. ಈ ಎಕ್ಸ್ ಕ್ಯೂಬನ್ನು ಡಿಫ್ರೆನ್ಸಿಯೇಷನ್ ಕೇಳಿದ್ದಾರೆ, ಫಸ್ಟ್ e ಟು ದಿ ಪವರ್ ಆಫ್ ಎಕ್ಸ್ ಮಾಡಿ, ಆಮೇಲೆ ಇಲ್ಲಿ ಪವರ್ ಇದೆಯಲ್ಲ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 3x ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ದ ಡಿಫ್ರೆನ್ಸಿಯೇಷನ್. ಓಕೆ, ನಾವು ಇಲ್ಲಿಗೆ ನಾನು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿಯನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಮುಂದಿನ ವೀಡಿಯೋದಲ್ಲಿ ನಾನು ಇಂಟಿಗ್ರೇಷನ್ ಮಾಡ್ತಾ ಇದ್ದೇನೆ. ಓಕೆ, ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ, ದಯವಿಟ್ಟು ಇದನ್ನು ವಾಚ್ ಮಾಡಿ, ವೆರಿ ಇಂಪಾರ್ಟೆಂಟ್. ಇದೆಲ್ಲ ಕೇಳ್ತಾರೆ, ಇದೇ ಟೈಪ್ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಎಲ್ಲ ಮಾಡಿದ್ದಲ್ಲ, ಇದೆಲ್ಲ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕ್ವಶನ್, ಇದೆಲ್ಲ ಬಾಕ್ಸ್ ಎಕ್ಸ್, ಮಾಡ್ಯುಲಸ್ ಆಫ್ ಎಕ್ಸ್, ಇದರಲ್ಲಿ ಆಲ್ಮೋಸ್ಟ್ ಕೇಳ್ತಾರೆ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸು ಇದ್ರ ಮೇಲೆ ಕೇಳ್ತಾರೆ. ಓಕೆ, ಏನಾದರೂ ಡೌಟ್ಗಳಿದ್ರೆ ಕೇಳಿ, ಅಂದರೆ ನನಗೆ ಟೆಕ್ಸ್ಟ್ ಮಾಡಿದ್ರು ಓಕೆ, ಅಥವಾ ಮೆಸೇಜ್ ನೀವು ಕಾಲ್ ಮಾಡಿದ್ರು ಓಕೆ, ಏನೇ ಡೌಟ್ಸ್ಗಳಿದ್ರು ಕೇಳಿ. ಇನ್ನು ಜಾಸ್ತಿ ದಿನ ಇಲ್ಲ ಸ್ಟೂಡೆಂಟ್ಸ್, ಆದಷ್ಟು ನಿಮ್ಮ ಎಫರ್ಟನ್ನು ಹಾಕಿ ಒಳ್ಳೆ ಮಾರ್ಕ್ಸ್ ತೆಗಿನಿ. ಬೋರ್ಡಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಿಮಗೆ CET ಒಳ್ಳೆ ರ್ಯಾಂಕ್ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಏನೇ ಗೈಡೆನ್ಸ್ ಬೇಕಿದ್ರು ನನ್ನ ಹತ್ರ ಕೇಳಿ, ಆಯಿತಾ? ನಮ್ಮ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224. ನಮ್ಮದು KCET ಕೂಡ ನಾನು ಮಾಡ್ತಾ ಇದ್ದೇನೆ, ಕ್ರ್ಯಾಶ್ ಕೋರ್ಸನ್ನು. ಅದರಲ್ಲಿ ಮ್ಯಾಥ್ಸನ್ನು ನಾನೇ ತಗೊಳ್ತಾ ಇದ್ದಾರೆ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ತುಂಬ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರ್ಸ್ ತಗೊಳ್ತಾ ಇದ್ದಾರೆ. ಸೊ ದಯವಿಟ್ಟು ಸೇರೋರು ಆದಷ್ಟು ಬೇಗ ಎನ್ರೋಲ್ ಆಗಿ. ಫಸ್ಟ್ 25
ಸೀಟ್ಸ್ಗೆ ನಾವು 20% ಆಫನ್ನು ಕೊಡ್ತಾ ಇದ್ದಾನೆ. ಅದು 25 ಸೀಟ್ಸ್ಗೆ ಮಾತ್ರ. ಮತ್ತು ಸ್ಟೂಡೆಂಟ್ಸ್ ತುಂಬ ಕೋಚಿಂಗ್ ಸೆಂಟರ್ಗಳು ನಿಮಗೆ ಕೋಚಿಂಗನ್ನು ಕೊಡ್ತಾರೆ. ನಾನು ಕೋಚಿಂಗ್ ಸೆಂಟರ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಬಟ್ ನಿಮಗೆ ಶಾರ್ಟ್ ಕಟ್ ಮತ್ತು ಎಲಿಮಿನೇಷನ್ ಟೆಕ್ನಿಕ್ಸ್ಗಳನ್ನು ಎಲ್ಲೂ ಹೇಳಿಕೊಡೋದಿಲ್ಲ. ಅಂಥ ಶಾರ್ಟ್ ಕಟ್ಸ್ ಮತ್ತು ಎಲಿಮಿನೇಷನ್ ಟೆಕ್ನಿಕ್ನ ಹೇಳಿಕೊಡ್ತೇವೆ, ಆಯಿತಾ. ದಯವಿಟ್ಟು ಎನ್ರೋಲ್ ಆಗೋರು ಆದಷ್ಟು ಬೇಗ ಎನ್ರೋಲ್ ಆಗಿ. ಆಫ್ಟರ್ 25 ಸೀಟ್ಸ್ ನಾವು ಮತ್ತೆ 20% ಡಿಸ್ಕೌಂಟನ್ನು ಸ್ಟಾಪ್ ಮಾಡ್ತೇವೆ. ಯಾಕಂದರೆ ಆಲ್ರೆಡಿ ಈಗ 20+ ಸೀಟ್ಸ್ ಆಗಿದೆ, 3-4 ಸೀಟ್ಸ್ಗಳು ಬಾಕಿ ಇದೆ. ದಯವಿಟ್ಟು ಎನ್ರೋಲ್ ಆಗೋರು ಆದಷ್ಟು ಬೇಗ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ. ಓಕೆ, ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭ ದಿನ ಎಲ್ರಿಗೂ.